ಸ್ನೇಹಿತರೆ, ಇವತ್ತು ನಾನು ತಂದಿರುವಂಥ ಹೊಸ ವಿಷಯ ಯಾವುದು ಅಂತಂದರೆ, ಶಬರಿಮಲೆಯ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ದೇವಸ್ಥಾನ ಓಪನ್ ಆಗ್ತಿದೆ ಸ್ನೇಹಿತರೆ. ಶಬರಿಮಲೆಯಲ್ಲಿ ಅದು ಯಾವತ್ತಿಂದ ಅಂತಂದರೆ ನವಂಬರ್ 15ನೇ ತಾರೀಕಿಂದ 19ನೇ ತಾರೀಕು ಜನವರಿವರೆಗೂ ಓಪನ್ ಆಗ್ತಾಯಿದೆ. ಸೊ ಈ ದರ್ಶನಕ್ಕೆ ಹೋಗಬೇಕು ಅಂತಂದರೆ ನೀವು ಹಾಗೆ ಏನಾದರೂ ದರ್ಶನಕ್ಕೆ ಹೋದರೆ ದಯವಿಟ್ಟು ದರ್ಶನ ಕೊಡೋದಿಲ್ಲ ಸ್ನೇಹಿತರೆ. ದಯವಿಟ್ಟು ನೀವು ಆನ್ಲೈನ್ ಮುಖಾಂತರ ಫ್ರೀ ದರ್ಶನ ಟಿಕೆಟನ್ನು ಬುಕ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಬುಕ್ ಮಾಡ್ಕೊಂಡು ಹೋಗಿ. ಸೊ ಈ ಬುಕ್ ಮಾಡಬೇಕಾದ್ರೆ ನೀವು ಯಾವ ಡೇಟ್ಗೆ ಮತ್ತು ಟೈಮ್ ಸ್ಲಾಟ್ನ ಬುಕ್ ಮಾಡಿಕೊಂಡು ಆ ಟೈಮ್ಗೆ ಹೋದರೆ ನಿಮಗೆ ದರ್ಶನ ಕೊಡ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನು ಇದೆ. ಅದೇನು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಟಿಕೆಟ್ ಬುಕ್ ಮಾಡೋದಕ್ಕಿಂತ ಮೊದಲು ಈ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ಅದ್ಯಾವುದು ಅಂತಂದರೆ, ಸೊ ನೀವು ಒಂದು ಅಕೌಂಟಲ್ಲಿ 10 ಜನಕ್ಕೆ ನೀವು ಫ್ರೀ ಟಿಕೆಟ್ನ ಬುಕ್ ಮಾಡ್ಕೊಂಡು ಕೊಡ್ಬೋದು ಸ್ನೇಹಿತರೆ. ಮತ್ತು ಆ್ಯಸ್ ಪರ್ ದಿ ಲೇಟೆಸ್ಟ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸೊ ನೀವು ಆಧಾರ್ ಕಾರ್ಡು ಇಲ್ಲ ಪಾಸ್ಪೋರ್ಟು ಇಲ್ಲಾಂದರೆ ವೋಟರ್ ಐ ಡಿ ಕಾರ್ಡು ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನೀವು ದರ್ಶನ ಟೈಮಲ್ಲಿ ಕ್ಯಾರಿ ಮಾಡಬೇಕು. ಮತ್ತು ಇದೇ ಡೀಟೇಲ್ಸ್ನ ನೀವು ವರ್ಚುವಲ್ ಕ್ಯೂ ಟಿಕೆಟ್ ಅಂತಂದರೆ ಫ್ರೀ ದರ್ಶನ ಟಿಕೆಟಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಇದೇ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಫೀಮೇಲು ಅದರ್ ಜೆಂಡರ್ಸು ವಿತ್ ಏಜ್ ಬಿಟ್ವೀನ್ 10 ವರ್ಷದಿಂದ 50 ವರ್ಷ ಇರೋವಂಥ ಫೀಮೇಲ್ಸು ಮತ್ತು ಅದರ್ ಜೆಂಡರ್ಸ್ನ ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ಮತ್ತು 5 ವರ್ಷಕ್ಕಿಂತ ಕಮ್ಮಿ ಏಜಿನ ಮಕ್ಕಳು ಏನಾದರೂ ನೀವು ಕರ್ಕೊಂಡು ಹೋಗಿದ್ರೆ ಸೊ ಅವ್ರಿಗೆ ಯಾವುದೇ ಫ್ರೀ ದರ್ಶನ ಟಿಕೆಟು ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಅಕಸ್ಮಾತ್ ಪ್ರಸಾದ ಏನಾದರೂ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಂಗಿದ್ರೆ 10 ರೂಪಾಯಿ ಎಕ್ಸ್ಟ್ರಾ ಬಂದು ಚಾರ್ಜಸ್ ಮಾಡ್ತಾರೆ ಸ್ನೇಹಿತರೆ. ಸೊ ನಿಮಗೆಲ್ಲ ಅರ್ಥ ಆಗಿರಬೇಕು. ಮತ್ತು ಫ್ರೀ ದರ್ಶನ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಏನೇನು ನೀವು ಕಂಡೀಷನ್ನ ಗಮನದಲ್ಲಿ ಇಟ್ಕೊಬೇಕು ಅಂತ. ದಯವಿಟ್ಟು ನೀವೆಲ್ಲರೂ ಫ್ರೀ ದರ್ಶನ ಟಿಕೆಟ್ ಬುಕ್ ಮಾಡಿಕೊಂಡೆ ನೀವು ದಯವಿಟ್ಟು ದರ್ಶನಕ್ಕೆ ಹೋಗಿ. ಅದು ಯಾವತ್ತಿಂದ ಯಾವತ್ತುವರೆಗೂ ಅಂದರೆ ನವಂಬರ್ 15ನೇ ತಾರೀಕಿಂದ ಜನವರಿ 19ನೇ ತಾರೀಕುವರೆಗೂ. ಬನ್ನಿ, ಫರ್ದರ್ ಸ್ಟೆಪ್ಸು ಹೇಗೆ ನೀವು ಫ್ರೀ ದರ್ಶನ ಟಿಕೆಟ್ ಬುಕ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಂಡ್ಕೊಡ್ತಾಯಿದ್ದೀನಿ ಬನ್ನಿ. ಸೊ ಅದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು CV ಸಿದ್ದು ಐಡಿಯಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತು ಲೈಕ್ಸ್ ಕೊಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಗೂಗಲ್ ಕ್ರೋಮ್ ಇಲ್ಲ ಫೈರ್ಫಾಕ್ಸ್ ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಗೂಗಲ್ ಕ್ರೋಮ್ ಇಲ್ಲ ಫೈರ್ಫಾಕ್ಸ್ ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಒಂದು ಸರ್ಚ್ ಪೇಜ್ ಬರ್ತದೆ. ಇಲ್ಲಿ ನಾನು ಹೇಳೋ ಥರ ಟೈಪ್ ಮಾಡಿ ಶಬರಿಮಲೆ ಆನ್ಲೈನ್ ಟಿಕೆಟ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಶಬರಿಮಲೆ ಆನ್ಲೈನ್ ಬುಕ್ಕಿಂಗ್ ಅಂತ. ಸೊ ಈ ಥರ ಈ ಜಾಗದಲ್ಲಿ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಬರ್ತದೆ. ಓಕೆನಾ. ನೆಕ್ಸ್ಟ್ ಈ ಜಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ಬಂದು ನಿಮ್ಮ ಮೇನ್ ಪೇಜು ಸ್ನೇಹಿತರೆ. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಡೈರೆಕ್ಟು ಲಾಗಿನ್ ಮಾಡ್ಕೊಳ್ಳಿ. ಯಾರ್ಯಾರು ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಹೊಸದಾಗಿ ನೀವು ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದೀರಾ ಅನ್ನಂಗಿದ್ರೆ ಬನ್ನಿ, ನಾವು ಹೇಗೆ ನೀವು ಹೊಸದಾಗಿ ನೀವು ಫಸ್ಟು ನಿಮ್ಮ ಅಕೌಂಟ್ನ ಹೇಗೆ ರಿಜಿಸ್ಟರ್ ಮಾಡ್ಕೊಬೇಕು ಮತ್ತು ಹೇಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ ಹೇಳ್ಕೊಂಡ್ಬಿಡ್ತಾಯಿನಿ ನೋಡಿ. ಇನ್ನೂ ನೀವು ಅಕೌಂಟ್ನ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಬನ್ನಿ ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಪೇಜ್ ಬರ್ತದೆ. ಓಕೆನಾ. ಇಲ್ಲಿ ಬಂದು ಆ್ಯಡ್ ಫೋಟೋ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಬೇಕು, ಎಲ್ಲೆಲ್ಲಿ ಸ್ಟಾರ್ ಮಾರ್ಕ್ ಇದೆಯೋ ಎಲ್ಲೆಲ್ಲಿ ಈ ಥರ ಸ್ಟಾರ್ ಮಾರ್ಕ್ ಇದೆಯೋ ಸೊ ಆ ಫೀಲ್ಡು ಬಂದು ಕಂಪಲ್ಸರಿ ಈ ಜಾಗದಲ್ಲಿ ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಲೇಬೇಕು. ಮತ್ತು ಅದು ಹೇಗೆ ಅಂತಂದರೆ ನಾನು ಹೇಳಿದ್ದೀನಲ್ಲ, 3 ID ಕಾರ್ಡು, ಪಾಸ್ಪೋರ್ಟಲ್ಲಿ ಹೇಗಿದೆಯೋ ಆ ಥರ ಡೀಟೇಲ್ಸು, ಮತ್ತು ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ ಇರೋ ಥರ ಡೀಟೇಲ್ಸು, ಇಲ್ಲ ವೋಟರ್ ID ಕಾರ್ಡ್ನಲ್ಲಿ ಇರೋವಂಥ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಬನ್ನಿ ಫಸ್ಟ್ ಫೋಟೋ ಅಪ್ಲೋಡ್ ಮಾಡೋಣ ಸ್ನೇಹಿತರೆ. ಇದರಲ್ಲಿ ನಿಮಗೆ ಒಂದು ಗಮನದಲ್ಲಿ ಇಟ್ಕೊಬೇಕು, ಫೋಟೋ ಬಂದು ಲೆಸ್ ದೆನ್ 1 MB ಇರಬೇಕು. ನಿಮ್ಮ ಫೋಟೋ ಏನಾದರೂ ಸೈಜ್ ಬಂದು 1 MBಗಿಂತ ಜಾಸ್ತಿ ಇತ್ತು ಅಂದರೆ ಹೇಗೆ ರಿಡ್ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಕೊಂಡ್ಬಿಡ್ತೀನಿ ನೋಡಿ. ಫಸ್ಟು ಬನ್ನಿ ಈ ಪೇಜನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಟೈಪ್ ಮಾಡ್ಕೊಳ್ಳಿ 11 ಝೋನ್ ಫೋಟೋ ಕಂಪ್ರೆಸರ್ ಅಂತ ಇಲ್ಲಿ ಬರ್ತಾ ಇದೆಯಲ್ಲ. ಸೊ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಬರ್ತದೆ. ನೆಕ್ಸ್ಟ್ ಏನು ಮಾಡಿ, ಇಮೇಜ್ ಸೈಜ್ ಕಂಪ್ರೆಸರ್ ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದ್ರ ಮೇಲ್ಗಡೆ ಸೆಲೆಕ್ಟ್ ಇಮೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಬರ್ತದೆ. ಅಕಸ್ಮಾತ್ ಏನಾದರೂ ಇದರಲ್ಲಿ ಏನಾದ್ರು ಸಿಕ್ಕಲಿಲ್ಲ ಅಂದರೆ ನಿಮ್ಮ ಫೋಟೋ ಬ್ರೌಸ್ ಒಳಗಡೆ ಹೋಗ್ಬಿಟ್ಟು ನಾನು ರೀಸೆಂಟ್ ಇರೋ ಫೋಟೋ ಸೆಲೆಕ್ಟ್ ನೋಡಿ. ಇದೊಂದು ರೀಸೆಂಟ್ ಫೋಟೋ ಇದೆ. ಸೊ ನನ್ನ ಫೋಟೋ ಅಲ್ಲ, ನಿಮಗೆ ಎಕ್ಸಾಂಪಲ್ಗೆ ನಿಮಗೆ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ಆ ಪಿಕ್ಚರ್ ಬಂದು ಬೀಳ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಇದು 5.83 MB ಇದೆ. ಸೊ ಅದನ್ನು ನಾನು ರೆಡ್ಯೂಸ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಬಂದು ಸ್ಕ್ರೋಲ್ ಡೌನ್ ಮಾಡಿ ನೋಡಿ, ಇದು ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಎಷ್ಟೋ ಒಂದು ಇಟ್ಬಿಟ್ಟು ಇಲ್ಲಿ ಕಂಪ್ರೆಸ್ ಅನ್ನೋದು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ 5.83 ಇರೋದು ಎಷ್ಟಾಗಿದೆ ಇವಾಗ 2.57 MB ಆಗಿದೆ. ಇನ್ನೂ ರಿಡ್ಯೂಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ, 1 MB ಲೆಸ್ ದೆನ್ 1 MB ಬರೋ ತನಕ. ಸೊ ಮತ್ತೆ ಇದು ಕಂಪ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ 1 ಸೆಕೆಂಡ್.
ಸೊ ಎಷ್ಟು ಬರುತ್ತೆ ನೋಡೋಣ. ಈಗ ನ್ಯೂ ಸೈಜ್ 5.65 ಅಂತ ಬಂತಾ? ಓಕೆ, ಬೇಡ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ. 1 MB ಬರುತ್ತೆ. ಮತ್ತೆ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, 124.9 KB ಬಂದಿದೆ. ಅಂದರೆ -1 MB, ಅಂದರೆ 1000 KBಗಿಂತ ಕಮ್ಮಿ ಬಂದಿದೆ. ಸೊ ಇವಾಗ ಏನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಆ ಫೋಟೋ ಒಂದು ನಿಮಗೆ ಡೌನ್ಲೋಡ್ ಆಗಿರ್ತದೆ. ಸೊ ಇದನ್ನು ಓಪನ್ ಅಂತ ಕೊಡಿ. ಓಪನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಅದು ಎಷ್ಟು, 129 KB ಅಷ್ಟೇ, ಅಂದರೆ 1000 KBಗಿಂತ ಕಮ್ಮಿ ಇದೆ. ಸೊ ಇದೇ ನಿಮ್ಮ ಫೋಟೋ. ಸೊ ಇದನ್ನು ಆ ಜಾಗದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ? ಮತ್ತೆ ಬ್ಯಾಕ್ ಬಂದು ಮತ್ತು ಸೇಮ್ ಪೇಜಿಗೆ ಬನ್ನಿ ವಾಪಸ್ಸು. ಮತ್ತು ಸೇಮ್ ಪೇಜಿಗೆ ಬಂದೆ. ಸೊ ಈ ಸೇಮ್ ಪೇಜಿಗೆ ಬಂದು ಆ್ಯಡ್ ಫೋಟೋ, ಅದು ಏನು -1 MB ಫೋಟೋ. ಸೊ ಇಲ್ಲ ಆ್ಯಡ್ ಫೋಟೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕ್ಲಿಕ್ ಮಾಡಿಕೊಂಡ್ರೆ ಚೂಸ್ ಫೈಲ್ ಅಂತ ಬರ್ತದೆ. ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೋಟೋ ಇಲ್ಲಿದೆ. ಲಾಂಗ್ ಪ್ರೆಸ್ ಮಾಡಿ, ಟಿಕ್ ಬಂತು. ನೆಕ್ಸ್ಟ್ ಡನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಫೋಟೋ ಬಂದು ಈ ಜಾಗದಲ್ಲಿ ಬಂದಿದೆ. ನೆಕ್ಸ್ಟ್ ಏನು ಮಾಡಿ, ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೋಡ್ ಆಯಿತು. ಓಕೆನಾ? ಏನೂ ಪ್ರಾಬ್ಲಮ್ ಆಗಿಲ್ಲ. ಈ ಜಾಗದಲ್ಲಿ ನಿಮ್ಮ ಫಸ್ಟ್ ನೇಮ್ ಕೊಡಿ. ಈ ಜಾಗದಲ್ಲಿ ನಿಮ್ಮ ಲಾಸ್ಟ್ ನೇಮ್ ಕೊಡಿ ಸ್ನೇಹಿತರೆ. ಈ ಜಾಗದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಕೊಟ್ಟಾಯಿತು. ಮತ್ತು ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಡೇಟ್ ಆಫ್ ಬರ್ತ್ನ ಕ್ಲಿಕ್ ಮಾಡಿ. ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಬರ್ತದೆ. ನೋಡಿ, ನಿಮ್ಮ ಕರೆಕ್ಟಾಗಿರೋ ಡೇಟ್ ಆಫ್ ಬರ್ತ್ ಕೊಡಿ ಸ್ನೇಹಿತರೆ. ಒಳಗಡೆ ಮೇಲ ಫಿಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಜಾಗದಲ್ಲಿ. ಸೊ ನೆಕ್ಸ್ಟ್ ಬಂದು ಅಡ್ರೆಸ್ ಕರೆಕ್ಟಾಗಿರೋದು ಹಾಕಿ. ಕಂಟ್ರಿ ಬಂದು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ನ ಈ ಜಾಗದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡಿಸ್ಟ್ರಿಕ್ ಯಾವುದು ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ಜಾಗದಲ್ಲಿ ನಿಮ್ಮ ಪಿನ್ ಕೋಡ್ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಕ್ಕೊಂಡಾದ್ಮೇಲೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟು ಸೆಲೆಕ್ಟ್ ID ಪ್ರೂಫ್. ನಾನು ಹೇಳಿದ್ನಲ್ಲ ಮೊದಲೇ ನಿಮಗೆ, ವೋಟರ್ ID ಕಾರ್ಡ್, ಇಲ್ಲ ಪಾಸ್ಪೋರ್ಟು, ಇಲ್ಲ ಆಧಾರ್ ಕಾರ್ಡ್. ಓಕೆನಾ? ಯಾವುದಾದ್ರೂ ಒಂದು ಈ ಜಾಗದಲ್ಲಿ ಕೊಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ ಅಂತ ಕೊಡ್ತೀನಿ. ಮತ್ತು ನಿಮ್ಮ ಫೋಟೋ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಈ ಜಾಗದಲ್ಲಿ ಎಂಟ್ರಿ ಮಾಡಬೇಕು. ಏನು ಮಾಡಬೇಕು, ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿಕೊಂಡು ನಿಮ್ಮ ಇಮೇಲ್ ID ಜಾಗದಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ. ನೆಕ್ಸ್ಟು ಕ್ರಿಯೇಟ್ ಪಾಸ್ವರ್ಡ್ ಏನಕ್ಕೆ, ನೀವು ಇವಾಗ ರಿಜಿಸ್ಟ್ರ್ ಮಾಡ್ಕೊಂಡಾದ್ಮೇಲೆ ನೀವು ಮತ್ತೆ ಲಾಗಿನ್ ಮಾಡ್ಕೊಬೇಕಲ್ಲ. ಲಾಗಿನ್ ಮಾಡ್ಕೊಬೇಕಾದ್ರೆ ಅದು ಪಾಸ್ವರ್ಡ್ ಕೇಳುತ್ತೆ. ಸೊ ಆ ಪಾಸ್ವರ್ಡ್ನೇ ಇಲ್ಲಿ ಏನು ಕೊಟ್ಟಿರ್ತೀವೋ ಅದೇ ಪಾಸ್ವರ್ಡ್ನೇ ಅಪ್ಲೈ ಮಾಡಬೇಕು. ಅದು ಏನಂದರೆ ಕಂಡೀಷನ್ ಇದೆ. ಅದೇನಂತಂದರೆ 0 to 9 ಬಂದು ಯಾವುದಾದ್ರೂ ಒಂದು ಅಂಕಿ ಇರಬೇಕು. ಓಕೆನಾ? ಮತ್ತು ಒಂದು ಸ್ಮಾಲ್ ಲೆಟರು, ಒಂದು ಬಿಗ್ ಲೆಟರು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಓಕೆನಾ? ಆ ಥರ ನೋಡಿಕೊಂಡೇ ಕೊಡಿ. ನಾನು ಕೊಡ್ತಾಯಿದ್ದೀನಿ ಒಂದು ಪಾಸ್ವರ್ಡು. ಮತ್ತು ಒಂದು ಸೆಕೆಂಡ್ ಸೇಮ್ ಪಾಸ್ವರ್ಡ್ ಈ ಜಾಗದಲ್ಲಿ ಕೊಡಿ. ಕೊಟ್ಟು ಇಲ್ಲೊಂದು ಬಾಕ್ಸ್ ಕಾಣಿಸ್ತಿಲ್ಲ, ಟಿಕ್ ಬಾಕ್ಸು. ಯಾವ ಜಾಗದಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೊಂದು ಬಾಕ್ಸ್ ಕಾಣಿಸ್ತಿದೆ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆಲ್ಲ ಇಮೇಲ್ ID OTP ಬಂದಿರುತ್ತೆ. ಅದನ್ನು ಈ ಜಾಗದಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಂಟ್ರಿ ಮಾಡ್ತಾಯಿದ್ದೀನಿ 101625 ಕೊಟ್ಟು ಈ ಜಾಗದಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಈ ಜಾಗದಲ್ಲಿ ನೀವು ನೋಡ್ಬೋದು ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರ್ತಾಯಿದೆ. ಓಕೆನಾ? ಸೊ ಇಲ್ಲಿಗೆ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ನಿಮ್ಮ ಲಾಗಿನ್ ಪ್ರೋಸೆಸ್ಸು. ಓಕೆನಾ? ಲಾಗಿನ್ಗೆ ಏನು ಮಾಡಬೇಕು ನೋಡಿ, ಈ ಜಾಗದಲ್ಲಿ ಕ್ಲಿಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಕ್ಲಿಕ್ ಅಂತ ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಲಾಗಿನ್ ಪೇಜ್ ಬರ್ತದೆ. ಓಕೆನಾ? ಲಾಗಿನ್ ಪೇಜ್ಗೆ ನೀವು ಹೇಗೆ ಲಾಗ್ ಮಾಡಬೇಕು ಅಂತ ಇವಾಗ ಹೇಳ್ಕೊಂಡ್ಬಿಡ್ತೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ, ಇದು ಬಂದು ಲಾಗಿನ್ ಪೇಜು. ಸೊ ಈ ಲಾಗಿನ್ ಪೇಜಲ್ಲಿ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಯಾವ ಮೊಬೈಲ್ ನಂಬರು, ಯಾವ ಇಮೇಲ್ ID ಕೊಟ್ಟಿರ್ತೀರೋ, ಅಂದರೆ ಯಾವುದಾದ್ರೂ ಪರವಾಗಿಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ನಾನು ಈ ಜಾಗದಲ್ಲಿ ಇವಾಗ ಇಮೇಲ್ ID ಯೂಸ್ ಮಾಡ್ತಾಯಿದ್ದೀನಿ. ಇಮೇಲ್ ID ಯೂಸ್ ಮಾಡ್ತಾಯಿದ್ದೀನಿ. ಇಮೇಲ್ ID ಆಗ್ತದೆ. ನೆಕ್ಸ್ಟು ಈ ಜಾಗದಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಆಮೇಲೆ ಈ ಜಾಗದಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಬಿದ್ದುಬಿಡುತ್ತೆ ಸ್ನೇಹಿತರೆ. ನೋಡಿ, ಡ್ಯಾಶ್ ಬೋರ್ಡಲ್ಲಿ ನಿಮಗೆ 4 ಟೈಪ್ ತೋರಿಸ್ತಾ ಇದೆ. ಒಂದು ಬಂದು ವರ್ಚುವಲ್ ಕ್ಯೂ ಬಂದು ಏನಕ್ಕೆ ಅಂತಂದರೆ ಸ್ನೇಹಿತರೆ, ಇದು ಬಂದು ದರ್ಶನ ಟಿಕೆಟು. ಓಕೆನಾ? ಇದು ಕಾಣಿಕ ಅಂತಂದರೆ ಸ್ನೇಹಿತರೆ, ದೇವ್ರ ಹುಂಡಿಗೆ ಹಾಕೋವಂಥ ದುಡ್ಡು ನೀವು ಬೇಕಾದ್ರೆ ಆನ್ಲೈನಲ್ಲೇ ಪೇ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಪಿಲಿಗ್ರಿಮ್ ಗೈಡ್. ನಿಮ್ಗೆ ಏನಾದರೂ ಡೀಟೇಲ್ಸನ್ನು ಪಿಲಿಗ್ರಿಮ್ ಗೈಡ್ಲೈನ್ಸ್ ಏನೋ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಂದರೆ ಎಷ್ಟು ಜನ ಹೋಗ್ಬೋದು, ಸೊ ಏನೇನು ಗೀಸು ಅದೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ ಇದರಲ್ಲಿ. ಅಕಸ್ಮಾತ್ ನಿಮ್ಗೆ ಏನನ್ನ ಬಸ್ ರೂಟ್ ಏನನ್ನ ತೊಂದರೆ ಆಯಿತು ಅಂದರೆ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾಕೆಂದರೆ ನೀವು ಬಸ್ಸು ಟಿಕೆಟು ನೀವು ಬುಕ್ ಮಾಡ್ಕೊಬೋದು ಹೋಗ್ತಾ. ಓಕೆನಾ? ನಾನು ಬಂದು ಆನ್ಲೈನ್ ಫ್ರೀ ದರ್ಶನ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇವಾಗ ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ.
ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಬಂದುಬಿಡ್ತದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೀವು ಯಾವ ಡೇಟ್ಗೆ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಯಾವ ಡೇಟ್ಗೆ ನಿಮ್ಗೆ ದರ್ಶನ ಬೇಕು, ಸೊ ಅದನ್ನು ನೀವು ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೇಟ್ ಡಿಸ್ಪ್ಲೇ ಆಗುತ್ತೆ ನೋಡಿ. ಕ್ಲಿಕ್ ಮಾಡಿದೆ. ಸೊ ನಾನು ಬಂದು ಈಗ 15ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಸ್ನೇಹಿತರೆ, ಓಕೆನಾ. ನಾನು ಇವಾಗ 15ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರೂಟ್ ಕೇಳ್ತಾ ಇದೆ ನೋಡಿ, ಸೆಲೆಕ್ಟ್ ರೂಟ್ ಅಂತ ಕೇಳ್ತಾ ಇದೆ. ಏನಂದರೆ 3 ರೂಟ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಶಬರಿಮಲೆ ನಾವು ದರ್ಶನಕ್ಕೆ ಹೋಗಬೇಕಾದ್ರೆ 3 ದಾರಿ ಇರ್ತದೆ. ಒಂದು ಪಂಬಾ ಕಡೆಯಿಂದ, ಒಂದು ಒಂಡಿ ಪೇರಿಯರಿಂದ ಅದು 16 ಕಿಲೋಮೀಟ್ರು, ಇನ್ನೊಂದು ಇರಿಮಿಲೆಯಿಂದ ಬಂದು 46 ಕಿಲೋಮೀಟರ್ ಇದೆ ಸ್ನೇಹಿತರೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಪಂಬಾಯಿಂದ ಹತ್ತೋದಕ್ಕೆ ಇಷ್ಟ ಬೀಳ್ತಾಯಿದ್ದೀನಿ, ಅದಕ್ಕೋಸ್ಕರ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಸ್ನೇಹಿತರೆ, ಇದರಲ್ಲಿ 3 ಸ್ಲಾಟ್ ಅವೈಲೇಬಲ್ ಇದೆ, ಓಕೆನಾ. ತುಂಬ ಸ್ಲಾಟ್ಸ್ ಇದೆ, ಒಂದೊಂದು ಅವರ್ಗೂ ಒಂದೊಂದು ಸ್ಲಾಟ್ ಇರ್ತದೆ. ಮಾರ್ನಿಂಗ್ 5 o'clock ಮಿಡ್ ನೈಟ್ ತನಕ ಆ ಥರ ಏನೋ ಇರುತ್ತೆ ಸ್ನೇಹಿತರೆ. ಸೊ ಅವತ್ತು 15ನೇ ತಾರೀಕು ಇರೋದು ಟೈಮ್ ಸ್ಲಾಟು ಬಂದು 3 ಅದು ರಾತ್ರಿ 8ರಿಂದ 9 ಗಂಟೆ ತನಕ, 9 ಗಂಟೆಯಿಂದ 10 ಗಂಟೆ ತನಕ, 10 ಗಂಟೆಯಿಂದ 11 ಗಂಟೆ ತನಕ. ಅದು ಎಷ್ಟೆಷ್ಟು ಕ್ವಾಂಟಿಟಿ ಇದೆ ಅಂತಲೂ ಕೊಡ್ತಾಯಿದೆ ನೋಡಿ. ಇದು ಜಾಗದಲ್ಲಿ ಅವೈಲೇಬಿಲಿಟಿ ಒಂದು 39 ಜನಕ್ಕೆ ಮಾತ್ರ ಇದೆ ಸ್ಲಾಟು, ಮಿಕ್ಕಿದೆಲ್ಲ ಫಿಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದು 1888 ಇದೆ, ಓಕೆನಾ. ಇನ್ನೊಂದು ಡೇಟು ನಾನು ತೋರಿಸ್ತೀನಿ ನೋಡಿ ಬೇಕಾದರೆ. ಇನ್ನೊಂದು ಡೇಟ್ನ ನಾನು ಒಂದು 20ಕ್ಕೆ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಪಂಬಾ ಅಂತ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ಜಾಗದಲ್ಲಿ ನೋಡ್ಬೋದು ನೀವು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಟೈಮ್ ಸ್ಲಾಟ್ ಅವೈಲೇಬಲ್ ಇದೆ. ಮತ್ತು ಎಷ್ಟೆಷ್ಟು ಸೀಟ್ ಇದೆ ಅಂತ ನೋಡಿ, ಇಲ್ಲಿ ಬಂದು 300 ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ 1586 ಇದೆ. ಇಲ್ಲಿ ನೋಡಿ 2350, ಈ ಥರ ಇಷ್ಟೊಂದು ಸೀಟ್ಸ್ ಇದೆ. ನೀವು ಆ ಟೈಮ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇಕಾದ್ರೆ ನೀವು ಟಿಕೆಟ್ ಬುಕ್ ಮಾಡ್ಕೊಬೋದು. ಸೊ ನಾನು ಬಂದು ಬೆಳಗ್ಗೆ 9ರಿಂದ 10 ಗಂಟೆ ತನಕ ಬೇಕು. ಸೊ ಅದಕ್ಕೋಸ್ಕರ ನಾನು ಇವಾಗ 9ರಿಂದ 10 ಗಂಟೆಗೆ ಬುಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಕಲರ್ ಬಂತು ಅಂತಂದರೆ ನೋಡಿ, ಈ ಥರ ಕಲರ್ ಬಂತು ಅಂದರೆ ಸ್ನೇಹಿತರೆ ತಿಳ್ಕೊಳ್ಳಿ, ನಿಮ್ಮ ಸೀಟು ಇವಾಗ ಅದಕ್ಕೆ ಸೆಲೆಕ್ಟ್ ಆಗಿದೆ ಅಂತ, ಓಕೆನಾ. ನಾನೇನು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಆದಮೇಲೆ ಸೊ ಇಲ್ಲಿ ಬಂದು ಸೆಲ್ಫ್ಗಾ ಇಲ್ಲ ಅದರ್ಸ್ಗಾ, ಅಂದರೆ ನೀವೇನೋ ಹೋಗಬೇಕು ಅಂದ್ಕೊಂಡಿದ್ರೆ ಸೆಲ್ಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ್ಸ್ ಯಾರಾದರೂ ಬೇರೆಯವರು ಬುಕ್ ಮಾಡ್ಕೊಂಡು ಕೊಡೋಂಗಿದ್ರೆ ಅದರ್ಸ್ ಅನ್ನೋದ್ರ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ್ಸ್ ಅಪ್ ಟು 5 ಪಿಲಿಗ್ರಿಮ್ಸ್, ಅಂದರೆ 5 ಜನ ತನಕನೂ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಕೊಡ್ಬೋದು, ಅಪ್ ಟು 5 ಜನ ತನಕ ಒಂದು ಲಾಗಿನಲ್ಲಿ, ಓಕೆನಾ. ನನಗೆ ಬೇಕಾಗಿದೆ, ಸೊ ಅದಕ್ಕೋಸ್ಕರ ನಾನು ಸೆಲ್ಫ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆಯಿತು, ಓಕೆನಾ. ನೋಡಿ ನನ್ನ ಡೀಟೇಲ್ಸ್ ಎಲ್ಲ ನೋಡಿ, ಎಲ್ಲ ನನ್ನ ಡೀಟೇಲ್ಸು ನೋಡಿ. ನನ್ನ ಆಧಾರ್ ಕಾರ್ಡು ನಾನು ಏನೇನು ಲಾಗಿನ್ ಟೈಮಲ್ಲಿ ಕೊಟ್ಟಿದ್ದು ನನಗೆ ಅಲ್ವಾ ಬೇಕಾಗಿರೋದು, ಅದಕ್ಕೋಸ್ಕರ ನಾನು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನನ್ನ ಹೆಸರು, ನನ್ನ ಏಜು, ನನ್ನ ನೇಮು, ನನ್ನ ಆಧಾರ್ ಕಾರ್ಡ್ ನಂಬರು ಎಲ್ಲ ಬಂದುಬಿಟ್ಟಿದೆ ಸ್ನೇಹಿತರೆ, ಓಕೆನಾ. ಮತ್ತು ಸ್ಕ್ರೋಲ್ ಡೌನ್ ಮಾಡ್ಕೊಂಡೋಗಿ, ಮತ್ತು ಇಲ್ಲಿ ನೋಡಿ ಪ್ರಸಾದಮ್ ಡೀಟೇಲ್ಸು, ಪ್ರಸಾದ ಏನಾದರೂ ಬೇಕಾಗಿದ್ರೆ ಅದೆಲ್ಲ ಡೀಟೇಲ್ಸ್ ಇಲ್ಲೆಲ್ಲ ಬರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ 100 ರೂಪೀಸು ಕ್ವಾಂಟಿಟಿ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ಪ್ರಸಾದಗಳು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಜಾಗದಲ್ಲಿ ಅಮೌಂಟು ಬೀಳ್ತಾ ಇರುತ್ತೆ, ಅಮೌಂಟು ಅಲ್ಲಿ ಬಂದು ಜಮಾ ಆಗ್ತಾ ಇರುತ್ತೆ ಆ ಜಾಗದಲ್ಲಿ. ಸೊ ನನಗೇನು ಪ್ರಸಾದ ಬೇಡ, ಸೊ ಅದಕ್ಕೋಸ್ಕರ ನಾನು ನನ್ನ ದರ್ಶನದ ಮಾತ್ರ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಎಲ್ಲ ಆದಮೇಲೆ ಪ್ರಸಾದ ಮತ್ತು ನಿಮ್ಮ ಆನ್ಲೈನ್ ಟಿಕೆಟ್ ಡೀಟೇಲ್ಸಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಆ್ಯಡ್ ವಿಶ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಈ ಥರ ಡೀಟೇಲ್ಸ್ ಮೈ ವಿಶ್ ಲಿಸ್ಟಲ್ಲಿ ಬಿದ್ದುಬಿಡುತ್ತೆ, ಓಕೆನಾ. ನೋಡಿ, ಈ ಥರ ಮೈ ವಿಶ್ ಲಿಸ್ಟಲ್ಲಿ ಬಿದ್ದುಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಪ್ರೊಸೀಡ್ ಅನ್ನೋದ್ರ ಜಾಗ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಪೇಮೆಂಟ್ ಡೀಟೇಲ್ಸ್, ಓಕೆನಾ, ಈ ಥರ ಬಿದ್ದುಬಿಡುತ್ತೆ, ಓಕೆನಾ. ಪೇಮೆಂಟ್ ಡಿಸ್ಕ್ರಿಪ್ಷನ್ ಬಿದ್ದುಬಿಡುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆ ನಿಮಗೆ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಎಷ್ಟು ಅಮೌಂಟ್ ಕಟ್ಟಬೇಕು, ಓನ್ಲಿ 0. ದಟ್ ಮೀನ್ಸ್ ನೀವು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಅಂತಂದರೆ ನೀವು ₹1 ನೀವು ದರ್ಶನ ಟಿಕೆಟ್ಗೆ ₹1 ಕೊಡೋಂಗಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ದರ್ಶನ ಆ ಭಗವಂತ ಕರುಣಿಸ್ತಾ ಇದ್ದಾನೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಏನು ಮಾಡಿ, ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂತ ಕೊಟ್ಟೆ ನೋಡಿ, ಯುವರ್ ಟ್ರಾನ್ಸಾಕ್ಷನ್ ಬುಕ್ಕಿಂಗ್ ಕನ್ಫರ್ಮೇಷನ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್, ಮತ್ತು ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂದಿದೆ, ಓಕೆನಾ. ನೋಡಿ, ಓಕೆ, ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ಅಂತ ಬರ್ತದೆ. ಕ್ಲಿಕ್ ಡೌನ್ಲೋಡ್ ದಿ ರಿಸಿಪ್ಟ್ ಫ್ರಮ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಓಕೆ. ಇಲ್ಲಿ ಏನಂತ ಕೇಳ್ತಾ ಇದ್ದೀನಿ, ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಆಗಿದೆ, ನಿಮ್ಮ ಟಿಕೆಟ್ ಬುಕ್ ಮಾಡ್ಕೊಬೇಕು ಅಂತಂದರೆ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರ್ತಾಯಿದೆ, ಓಕೆನಾ. ನಾನು ರೇಟರ್ಸ್ ಅಂತ ಕೇಳಿದ್ರೆ ನಾನು ಎಕ್ಸಲೆಂಟ್ ಅಂತಲೇ ನಾನು ಕೊಡ್ತೀನಿ. ಇಲ್ಲಿ ಎಕ್ಸಲೆಂಟ್ ಅಂತ ಕೊಟ್ಬಿಟ್ಟು ಓಕೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಫುಲ್ಲು ಡೀಟೇಲ್ಸ್ ಬಂದುಬಿಡ್ತು, ಓಕೆನಾ. ನೀವು ಇದನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಬಟ್ ಬೆಟರ್ ಟು ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ರಿಂಟೌಟ್ ತೆಗೆದು ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಇದು ಜಾಗದ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಅನ್ನೋ ಜಾಗದ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಈ ಥರ ಪೇಜ್ ಬರ್ತದೆ. ಇಲ್ಲಿ ಡ್ರೈವ್ PDF ವ್ಯೂವರ್ ಅಲ್ಲ MI PDF ವ್ಯೂವರ್ ಯಾವುದೋ ಕ್ಲಿಕ್ ಮಾಡ್ಕೊಳ್ಳಿ. ನಾನು MI PDF ವ್ಯೂವರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ನೋಡಿ, ಇದೇ ನನ್ನ ಶಬರಿಮಲೆ ಆನ್ಲೈನ್ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಪನ್, ಇಲ್ಲಿ ನೋಡ್ಬೋದಲ್ಲ. ನೋಡಿ, ಇದೇ ನನ್ನ ಆನ್ಲೈನ್ನ ವರ್ಚುವಲ್
ಅಂದರೆ ಫ್ರೀ ದರ್ಶನದ ಆನ್ಲೈನ್ ಟಿಕೆಟ್ ಬುಕ್ಕಿಂಗು. ಓಕೆನಾ ಸ್ನೇಹಿತರೆ, ಅದು ಫ್ರೀ ಆಫ್ ಕಾಸ್ಟಲ್ಲಿ. ದಯವಿಟ್ಟು ವಿತ್ ಟಿಕೆಟೇ ನೀವು ದರ್ಶನಕ್ಕೆ ಹೋಗಿ ನಿಮ್ಗೆ ಕೊಟ್ಟಿರುವಂಥ ಟೈಮ್ ಸ್ಲಾಟಲ್ಲಿ. ಇಲ್ಲ ಅಂತಂದರೆ ನೀವು ಅಲ್ಲಿ ದರ್ಶನ ಸಿಕ್ಕೋದಿಲ್ಲ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ CV ಸಿದ್ದು ಐಡಿಯಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ನನ್ನ ವಿಡಿಯೋನ ತಲುಪಿಸೋ ಥರ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.